ದಯವಿಟ್ಟು ಎಲ್ಲರೂ ನೀವು ಮೊಬೈಲ್ನಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತೇನು ವೇದಿಕೆ ಮೇಲೆ ನಿಖಿಲ ಯುವ ಅಧ್ಯಕ್ಷರಾದಂಥ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವತ್ತು ದೇವೇಗೌಡರು ಮಗನ ಜೊತೆಗೆ ಈಗ ಮೊಮ್ಮಗನ್ನ ಕಳಿಸಿದ್ದಾರೆ ಅಂದರೆ ದೇವೇಗೌಡರಿಗೆ ನಿಖಿಲ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂತೇಳಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಅವನು ಕುಮಾರಣ್ಣ ಬಂದಿಲ್ಲ, ಇವತ್ತು ಯಾರೋ ಸಣ್ಣ ಹುಡುಗ ಬಂದಿದ್ದಾನೆ ಅಂತ ಯಾರೋ ತಪ್ಪು ತಿಳ್ಕೊಬಾರ್ದು. ನಿಖಿಲ್ ಅವ್ರ ಸಾರಥ್ಯ ಎಷ್ಟಿದೆ ಅಂತೇಳಿ ನಿಮಗೆ ಇವತ್ತು ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಮಾರಣ್ಣ ದೇವೇಗೌಡ ಎರಡೂ ಒಂದೇ, ಅದ್ರ ಜೊತೆಗೆ ನಿಖಿಲಣ್ಣನೂ ಒಂದೇ. ಎಲ್ಲ ₹1 ನಾಣ್ಯದಲ್ಲಿ ಹೆಂಗಿರುತ್ತೆ ಎರಡು ಮುಖ ಆ ಥರ ಇದ್ದಾರೆ. ಆದ್ದರಿಂದ ಯಾರು ಬಂದರೂ ನಮ್ಮ ಭದ್ರಾವತಿಗೆ ಸ್ವಾಗತ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ವೇದಿಕೆ ಮೇಲಿರುವ ಸುರೇಶ್ ಗೌಡರು ನಾಗಮಂಗಲ ಟು ಮಂಡ್ಯ ಟು ಭದ್ರಾವತಿ ಅಂತೇಳಿ ಇವತ್ತು ಹೇಳಿದರು. ಮಂಡ್ಯಗೌಡರು ಎಲ್ಲಿದ್ರು ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಜನ ಹೇಳ್ತಾರೆ ಮಾಂಸಕ್ಕೂ ಬೇರೆ ಜಾತಿಯವ್ರು ಹೇಳೋದು ಮಾಂಸಕ್ಕೂ ಹೆಂಡಕ್ಕೂ ಗೌಡ್ರು ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಅದನ್ನು ನಾವು ನಿರೂಪಿಸ್ಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆ ಮಾತನ್ನು ಇವತ್ತು ನೀವೆಲ್ಲರೂ ಸುಳ್ಳು ಮಾಡಬೇಕು. ಮಂಡ್ಯ ಜನ ಚಡ್ಡಿಗೌಡ್ರು ಅಂತ ಏನಂತಾರೆ ಅದನ್ನು ನೀವೆಲ್ಲರೂ ಹೋಗಾಡಿಸ್ತೀರ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಮಂಡ್ಯಗೌಡ್ರ ಶಕ್ತಿ ಎಷ್ಟಿದೆ ಅಂತೇಳಿ ನೀವು ಪ್ರದರ್ಶನ ಮಾಡಬೇಕು. ಎಲ್ಲ ಜನಾಂಗದಲ್ಲೂ ಇವತ್ತು ಮಂಡ್ಯಗೌಡ್ರು ಅಂತೇನಿಲ್ಲ, ಮಂಡ್ಯ ಜನ ಎಲ್ಲ ಜನಾಂಗನೂ ಸ್ವಾಗತಿಸ್ತಾರೆ. ಎಲ್ಲ ಜನನೂ ಯಾವತ್ತು ಜಾತಿ ಮತ ಭೇದ ಕೇಳ್ದೇ ಮನೆ ಮಕ್ಕಳು ಅಂತೇಳಿ ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ಇವತ್ತಿನವರೆಗೂ ಸಾಕಿದ್ದೀವಿ. ಇವತ್ತಿನವರೆಗೂ ಅಪ್ಪಾಜಿಗೌಡ್ರ ಮನೇಲಿ ಯಾರೇ ಬಂದರೂ ಅಪ್ಪಾಜಿಗೌಡರು ನೀನು ಯಾವ ಜಾತಿ, ನೀನು ಎಲ್ಲಿಂದ ಬಂದೆ ಅಂತ ಕೇಳಲಿಲ್ಲ. ಇಲ್ಲಿವರೆಗೂ ಯಾರು ಅದನ್ನು ಅನುಭವಿಸಿದ್ದೀರಾ? ಹೊರಗಡೆ ನಿಂತ್ಕೊಳ್ಳಿ ಅಂತಲೂ ಸಮೇತ ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೂ. ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದರಿಂದ ವೇದಿಕೆ ಮೇಲಿರುವ ಶಾರದಾ ಪೂರ್ಯನಾಯ್ಕ ಅವರು ಬಂದಿದ್ದಾರೆ, ಗ್ರಾಮಾಂತರ ಶಾಸಕರಾದಂಥ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕಡ್ದಾಳ ಗೋಪಾಲಣ್ಣವರು ಇದ್ದಾರೆ. ಅದೇ ರೀತಿ ಭೋಜೇಗೌಡರು 6 ತಾಲೂಕಿಗೂ 6 ಜಿಲ್ಲೆಗೂ ನಾನೊಂದು MLC ಆಗಿ ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕಳಿಸ್ತಾ ಇದ್ದೇನೆ. ಮತ್ತು ಜಿಲ್ಲಾ ಅಧ್ಯಕ್ಷರಾದ ಮಹಿಳಾ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡರು, ರಾಜ್ಯ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡರು ಇದ್ದಾರೆ. ಮತ್ತದೇ ಎಲ್ಲರೂ ಹೆಸರು ಕನ್ಫ್ಯೂಸ್ ಆಗ್ತಿದೆ. ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಇವರೆಲ್ಲ ತಲೆ ತಿಂತಾ ಇದ್ದಾರೆ. ನಾನಾದರೆ ಅವ್ರ ಹೆಸರನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಎಲ್ರಿಗೂ ಒಟ್ಟಾಗಿ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ಹೆಸರು ಹೇಳಲಿಲ್ಲ ಅಂತ ಅನ್ಯತಾ ಭಾವಿಸ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಮತ್ತು ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದೀರಾ, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀರಾ, ನಗರಸಭೆ ಅಧ್ಯಕ್ಷರು ಇದ್ದೀರಾ, ನಗರಸಭೆ ಮೆಂಬರ್ ಇದ್ದೀರಾ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇದ್ದೀರಾ, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೀರಾ, ಮತ್ತು ಎಲ್ಲ ಕಾರ್ಯಕರ್ತರು, ಅಪ್ಪಾಜಿ ಅಭಿಮಾನಿಗಳು, ನಾಯಕರುಗಳು ಮತ್ತು ಮಾಧ್ಯಮದವರು ಎಲ್ಲರೂ ಇಲ್ಲಿದ್ದೀರಾ. ಎಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಏನು ನಿನ್ನೆ ಒಂದು ಫೋನ್ ಮಾಡಿದ್ದಕ್ಕೆ ಇವತ್ತು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೀರಾ, ನಿಮಗೆ ಕೃತಜ್ಞತೆಯನ್ನು ತಲಿಸ್ತೇನೆ. ಮತ್ತು ಅದೇ ರೀತಿ ಇವತ್ತೇನು ನಾನು ನಿಖಿಲ್ ಅಣ್ಣಂಗೆ ಒಂದು ಮಾತು ಕೇಳ್ಕೊತೀನಿ. ದಯವಿಟ್ಟು ಯಾರೋ ಗಲಾಟೆ ಮಾಡಬೇಡಿ. ಎಷ್ಟು ಶಾಂತತೆಯಿಂದ ಎಲ್ಲರೂ ನಿಂತ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಏನೋ ಪಾಪ ಹೆಣ್ಮಗಳು ಕಷ್ಟ ಕೇಳ್ತಾ ಇದ್ದಾರೆ. ಯಾಕೆಂದರೆ ನಿಖಿಲ್ ಅಣ್ಣನ ಬೆಂಗಳೂರಿಗೆ ಹೋಗಿ ನೋಡೋಕ್ಕಾಗಲ್ಲ ಅಂತೇಳಿ ಅವರು ಇಲ್ಲೇ ಕೇಳ್ಕೊತಾ ಇದ್ದಾರೆ. ಅದರಿಂದ ಯಾರೂ ಬೇಜಾರಾಗೋದು ಬೇಡ. ರಾಮಣ್ಣವರು ಒಂದು 5 ನಿಮಿಷ ಬಿಟ್ಟರೆ ನಾನು ಮಾತಾಡಿಸ್ತೀನಿ ನಿಮ್ಮ ಹತ್ರ. ಏನು ಇವತ್ತು VSLಗೆ ಎಲ್ರಿಗೂ ಭಯ ಇದೆ ಅಂದರೆ ಎಷ್ಟು 1600 ಕೋಟಿ ಅಷ್ಟೇ ಆಗ್ತಾರೆ ಅಂತೇಳಿ ನಿಮ್ಮೆಲ್ರಿಗೂ ಆತಂಕ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕುಮಾರಣ್ಣನ ಹತ್ರ ಇದನ್ನು ಮಾತಾಡಿ ಹೆಚ್ಚಿನ VSLಗೆ ಸಹಕಾರ ಕೊಡ್ತಾರೆ ಅಂತ ನಿಖಿಲ್ ಅಣ್ಣವ್ರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ. ಇದನ್ನು ಮನವಿ ಮಾಡ್ಕೊತಾ ಇದ್ದೀನಿ. VSLನ ಉಳಿಸ್ಲೇಬೇಕು ಅಂತೇಳಿ ಏನು ಪಣ ತೊಟ್ಟಿದ್ದೀವಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ VSLಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇವತ್ತೇನು ರಿಟೈರ್ಡ್ ಎಂಪ್ಲಾಯಿಗಳಿದ್ದಾರೆ, ರಿಟೈರ್ಡ್ ಎಂಪ್ಲಾಯರು ಇವತ್ತು 11 ತಿಂಗಳು ಒಂದೊಂದ್ಸಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗ್ತಾ ಇದೆ. ಅವರಿಗೆ ರಿನ್ಯೂವಲ್ಲು 5 ವರ್ಷಕ್ಕೊಂದ್ಸಲಿ ಮಾಡಿಕೊಡಿ ಅಂತೇಳಿ ನಾನು ಕುಮಾರಣ್ಣವ್ರ ಹತ್ರ ಈಗಾಗಲೇ ಮನವಿ ಮಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ಡೆಲ್ಲಿಗೆ ಹೋದಾಗ ಎಲ್ಲ ಆಗತ್ತೆ. ಎಲ್ರಿಗೂ ತಾಳ್ಮೆ ಇರಬೇಕು ಅಂತೇಳಿ ನಾನು ಕೇಳ್ಕೊತೀನಿ.
ಯಾಕೆಂದರೆ ನಾನು ಡೆಲ್ಲಿಗೆ ಹೋಗಿ ಬಂದ ತಕ್ಷಣ ಅಕ್ಕ ನನಗೆ ಕೆಲಸ ಕೊಡಿ ಅಂತೀರಾ, ಎಲ್ಲಿಂದ ಕೊಡೋಕ್ಕಾಗತ್ತೆ ಹೇಳ್ರಿ ನೋಡೋಣ. ಫಸ್ಟು ಕೂತ್ಕೊಂಡು ಮಲ್ಕೊಳ್ಳೋಣ, ನಾವು ನಿಂತ್ಕೊಂಡು ಮಲ್ಕೊಳ್ಳೋದು ಬೇಡ, ಸೊಂಟ ಮುರ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟೈಮಲ್ಲಿ ಹಂತವಾಗಿ ಎಲ್ಲ ಒಳ್ಳೇದಾಗತ್ತೆ ಭದ್ರಾವತಿಗೆ. ಅವತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಪ್ಪಾಜಿಗೌಡರು ಹೋಗಿ ನನಗೆ ಮಿನಿಸ್ಟ್ರ್ ಬೇಡ, ನನಗೆ VSL ಉಳಿಸ್ಕೊಡಿ ಅಂತ ಕೇಳಿದರು. ಇವತ್ತು ದೇವರ ಆಶೀರ್ವಾದದಿಂದ ಇವತ್ತು ಕುಮಾರಸ್ವಾಮಿ ಅದೇ ಅವ್ರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮಗೆ ಮಿನಿಸ್ಟ್ರ್ ಆಗಿರೋದು ಎಷ್ಟು ದೇವರ ಆಶೀರ್ವಾದ ಮಾಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗ್ಬೋದು. ಯಾಕೆ ಅಂದರೆ ಭದ್ರಾವತಿ ಜನದ ಕಣ್ಣೀರಷ್ಟಿದೆ. ಯಾಕೆ ಅಂದರೆ ಇಲ್ಲಿರೋದೇ VSL ಇಲ್ಲ ಅಂದರೆ ಭದ್ರಾವತಿಲಿ ಜನನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಭದ್ರಾವತಿ ಏನಾರ ಇವತ್ತು ಭದ್ರಾವತಿಯಾಗಿ ಉಕ್ಕು ನಗರಿಯಾಗಿ ಉಳ್ಕೋಬೇಕು ಅನ್ನೋದಾದರೆ ನಾವೆಲ್ಲರೂ ಹೋರಾಡಿ VSLನ ಫಸ್ಟ್ ಉಳಿಸ್ಕೊಳ್ಳೋಣ. ದಯವಿಟ್ಟು ಯಾರೂ ಆತಂಕ ಪಡೋದು ಬೇಡ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಈ ವರ್ಷದ ಎಂಡಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಕುಮಾರಣ್ಣ ಭರವಸೆ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಅವಕಾಶ ಕೊಡೋಣ. ಯೂನಿಯನ್ ರಿಟೈರ್ಡ್ ಎಂಪ್ಲಾಯಿಗಳಿಗೆ ನಾನಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಅವರು 11 ತಿಂಗಳು ಮನೆ ಬಾಡಿಗೆ ನಾನು ಕಟ್ಟೋಕ್ಕಾಗಲ್ಲ ಅಂತ ನೀವೆಲ್ಲ ಗೋಳಾಡ್ತಾ ಇದ್ದೀರಾ. ಒಂದ್ಸಲಿ ಎಲ್ಲರೂ ಕುಮಾರಣ್ಣನ ಹತ್ರ ಮಾತಾಡೋಣ ಅಂತೇಳಿ ನಿಮ್ಗೆಲ್ರಿಗೂ ಹೇಳಿದ್ದೀನಿ. ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ನಿಮ್ಮ ಪರವಾಗಿ ನಾನೇ ಮಾತಾಡಿ ಬಂದಿದ್ದೀನಿ ಅಂತಲೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಆತಂಕ ಪಡೋದು ಬೇಡ. ಮತ್ತು ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ಸು ನಮಗೆ ಬರೀ 14 ಕೆಲಸ ಇದೆ, ಕೆಲಸ ಕೊಡಿಸಿ ಅಂತೇಳಿ ಕೇಳ್ಕೊಂಡಿದ್ದೀರಾ. ಅದನ್ನು ಸಮೇತ ನಾನು 900 ಜನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಇದೆ, 300 ಜನಕ್ಕೆ ಕೆಲಸ ಕಡಿಮೆ ಇದೆ ಅಂತೇಳಿ ಹೇಳಿ ಬಂದಿದ್ದೀನಿ. ಅದನ್ನು ಮಾಡ್ತೀನಿ ಅಂತೇಳಿ ಕುಮಾರಣ್ಣವ್ರು ಮಾತು ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮೆಲ್ರಿಗೂ ಅವಕಾಶ ಸಿಗುತ್ತೆ, ಸ್ವಲ್ಪ ದಿನ ಕಾಯಿರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಮುಂದಿನ ಸಲ ನಿಖಿಲಣ್ಣವರು ಮಾತಾಡಬೇಕು. ಮುಂದಿನ ದಿನದಲ್ಲಿ ಇದೇ ರೀತಿ ರೈತರದ್ದು ಹೋರಾಟವನ್ನು ತಗೊಳ್ಳೋಣ, ನಿಖಿಲಣ್ಣನ ಕರೆಸ್ಕೊಳ್ಳೋಣ ಅಂಥೇಳಿ ಹೇಳ್ತಾ, ಈಗ ಸದ್ಯಕ್ಕೆ ಮೊದಲನೇದಾಗಿ ನಾವು VSL ಉಳಿಸ್ಕೋಬೇಕಾಗಿದೆ. ಅದರಿಂದ ನಾವೆಲ್ಲ ಉಳಿಸ್ಕೊಳ್ಳೋಣ ಅಂಥೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ತೀನಿ. ಈಗ ನಿಖಿಲಣ್ಣವ್ರು ಮಾತಾಡ್ತಾರೆ, ನೀವೆಲ್ಲರೂ ಶಾಂತಿ ರೀತಿಯಿಂದ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.